ಒಂದು ಸ್ಥಾನದಿಂದ ಪುಟಿದೆದ್ದ ಕಾಂಗ್ರೆಸ್ 9 ಸ್ಥಾನಕ್ಕೇರಿದೆ. 25ರಲ್ಲಿದ್ದ ಬಿಜೆಪಿ 17ಕ್ಕೆ ಕುಸಿದಿದೆ. ಇದೇ ಏರಿಳಿತ 16 ಚರ್ಚೆಗಳನ್ನು ಹುಟ್ಟುಹಾಕಿದೆ. ಅಷ್ಟಕ್ಕೂ ರಾಜ್ಯದಲ್ಲಿ ಯಾರ್ಯಾರು ಒಳ ಏಟು ಕೊಟ್ಟಿದ್ದಾರೆ, ಯಾರ್ಯಾರು ಫಿನಿಕ್ಸ್ನಂತೆ ಮೇಲೆದ್ದಿದ್ದಾರೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮತಯುದ್ಧ ಮುಗಿದಿದೆ, ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಗೆಲುವಿನ ಹಿಂದೆ 16 ತಂತ್ರಗಳು ಇರೋದು, ಹೊಂದಾಣಿಕೆ ರಾಜಕೀಯ ಇರೋದು ಬಯಲಾಗಿದೆ. ಗೆದ್ದು ಸೋತ ಬಿಜೆಪಿ, ಸೋತು ಗೆದ್ದ ಕಾಂಗ್ರೆಸ್. ಕಲ್ಯಾಣದಲ್ಲಿ ಮಾತ್ರ ಕೈ ಗ್ಯಾರಂಟಿ ಕಮಾಲ್. ರಾಜ್ಯದಲ್ಲಿ 5 ಗ್ಯಾರಂಟಿಗಳಿದ್ರು ಕಾಂಗ್ರೆಸ್ ಗೆದ್ದಿರೋದು ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ. ಅಲ್ಲೊಂದು ಇಲ್ಲೊಂದು ಎನ್ನುವಂತೆ ಒಟ್ಟು 9 ಸ್ಥಾನ ಪಡೆದಿದೆ. ಕಳೆದ ಬಾರಿ ಒಂದೇ ಸ್ಥಾನ ಗೆದ್ದಿದ್ದ ಕೈಪಡೆ ಈ ಬಾರಿ 9 ಸ್ಥಾನ ಗೆದ್ದು ಸ್ಥಾನಗಳನ್ನ ಹೆಚ್ಚಿಸಿಕೊಂಡಿದೆ. ಆದ್ರೆ ಸರ್ಕಾರ ಇದ್ರೂ, ಗ್ಯಾರಂಟಿ ಜಾರಿಯಾದ್ರೂ ಇಷ್ಟೇ ಸೀಟ್ ಬಂದಿವೆ ಅನ್ನೋ ಅಸಮಾಧಾನ ಇದೆ. 17 ಸ್ಥಾನ ಪಡೆದಿರೋ ಬಿಜೆಪಿಗೆ 8 ಕಳೆದುಕೊಂಡಿದ್ದೇವೆ ಅನ್ನೋ ನೋವಿದೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ಗೆದ್ದ ಜಾರಕಿಹೊಳಿ ಬ್ರದರ್ಸ್. ಬೆಳಗಾವಿ ರಾಜ್ಯದ ಅತಿದೊಡ್ಡ ಜಿಲ್ಲೆ. 2 ಲೋಕಸಭಾ ಕ್ಷೇತ್ರಗಳಿರೋ ಜಿಲ್ಲೆಯಲ್ಲಿ ರಾಜಕೀಯ ಕೂಡ ಡಿಫರೆಂಟ್ ಆಗಿರುತ್ತೆ. ಇದೇ ಡಿಫರೆಂಟ್ ರಾಜಕೀಯದಲ್ಲಿ ಈ ಬಾರಿ ಜಾರಕಿಹೊಳಿ ಬ್ರದರ್ಸ್ ಕಮಾಲ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನನ್ನ ಸೋಲಿಸಲು ರಮೇಶ್ ಜಾರಕಿಹೊಳಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಶೆಟ್ಟರ್ ಪರ ಪ್ರಚಾರ ಮಾಡಿದ್ದ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಒಂದೇ ಒಂದು ದಿನ ಕೂಡ ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಲ್ಲ. ಅಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಇದ್ದಾಳೆ ಅನ್ನೋ ಕಾರಣಕ್ಕೆ ಕಾಲಿಡ್ಲಿಲ್ಲ. ಹೀಗಾಗಿ 2 ಕಡೆ ಕಮಾಲ್ ಮಾಡಲು ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಚುನಾವಣೆ ಬೇರೆ, ಚಿಕ್ಕೋಡಿ ಚುನಾವಣೆ ಬೇರೆ. ಇದಕ್ಕೂ ಹೋಲಿಸ್ಲಿಕ್ಕಾಗಲ್ಲ. ಇಲ್ಲಿರುವಂಥ ಸಮಸ್ಯೆಗಳು ಬೇರೆ, ಅಲ್ಲಿರುವಂಥ ಸಮಸ್ಯೆಗಳು ಬೇರೆ. ಈ ರಾಜ್ಯದಲ್ಲಿ ಎಂತೆಂಥ ಘಟನೆಗಳು ಸೋತರು ಅದು ಕೂಡ ಜನನೇ ನಮ್ಮದು ಗೆಲ್ಸಕ್ಕೆ ಮನಸ್ಸು ಮಾಡೋದ್ರಿಂದ ಅದು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ವಲಸೆ ಸೋಮಣ್ಣರ ಕೈ ಹಿಡಿದ ತುಮಕೂರು. ವಿಧಾನಸಭೆ ಚುನಾವಣೆ ವೇಳೆ ಬೆಂಗಳೂರಿನಿಂದ ಚಾಮರಾಜನಗರ ಹಾಗೂ ಮೈಸೂರಿಗೆ ಹೋಗಿ ಸೋತಿದ್ದ ಸೋಮಣ್ಣ 1 ವರ್ಷದಿಂದಲೂ ವನವಾಸದಲ್ಲಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿಗೆ ವಲಸೆ ಹೋಗಿದ್ದ ಸೋಮಣ್ಣ ಗೆಲುವಿನ ನಗೆ ಬೀರಿದ್ದಾರೆ. ಬಿಜೆಪಿಯ ಲಿಂಗಾಯತ ಮತ, ಜೆಡಿಎಸ್ನ ಒಕ್ಕಲಿಗ ಬೆಲ್ಟ್ ಸೇರಿದಂತೆ 6 ಲಕ್ಷ ಮತಗಳು ಸೋಮಣ್ಣರನ್ನ ಗೆಲುವಿನ ದಡ ಸೇರಿಸಿದೆ. ತುಮಕೂರಿನಲ್ಲಿ ನಾನು ನಿಲ್ಲೋದಕ್ಕೆ ಮೂಲತಃ ಕಾರಣರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ನಮ್ಮ ಗೃಹ ಸಚಿವರಾದ ರಾಷ್ಟ್ರೀಯ ಅಮಿತ್ ಶಾಜಿಯವರು, ಅದಾದಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು, ವಿಜಯೇಂದ್ರವರು ಎಲ್ಲರ ಸಹಕಾರದಿಂದ ಗೆದ್ದಿದ್ದೇವೆ. ಜನ ಹಳೆ ಮೈಸೂರು ಹೊಸ ಮೈಸೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಏನು ಸಮನ್ವಯತೆ ತುಮಕೂರಿನಲ್ಲಿ ಆದಂಗೆ ಎಲ್ಲ ಕಡೆ ಆಗಿದ್ರೆ 28ಕ್ಕೆ 28 ಗೆಲ್ತಾ ಇದ್ದೀವಿ. ನಾಯಕರ ಒಳಜಗಳ, ಕೈತಪ್ಪಿದ ಕೋಲಾರ. ಕಳೆದ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ನಲ್ಲಿನ ಒಳಜಗಳದಿಂದ ಕೋಲಾರದಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಬಾರಿಯೂ ಅದೇ ಒಳಜಗಳ ಜೆಡಿಎಸ್ನ ಗೆಲುವಿಗೆ ಕಾರಣವಾಗಿದೆ. ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣಗಳ ಪ್ರತಿಷ್ಠೆಯೇ ಮೈತ್ರಿಗೆ ವರವಾಗಿದೆ. ಇದನ್ನು ನಾನು ಬಹಳ ಪ್ರಯತ್ನ ಮಾಡಿದೆ. ಹೈಕಮಾಂಡ್ಗೂ ಹೇಳಿದೆ, ರಾಜ್ಯದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಕೂಡದೆ ಸಾಲ್ವ್ ಮಾಡಿ ಅಂತ. ಕಾರಣ ಗೊತ್ತಿಲ್ಲ. ಕೆಲವರು ರಾಜಿ ಆಗೋದು ಬೇಡ ಅಂತೇಳಿ ಕಾಂಗ್ರೆಸ್ ಮುಗಿದ್ರೂ ಸರಿ ಅಂತ ಯೋಚನೆ ಮಾಡ್ದಂಗಿದ್ದಾರೆ. ಆದ್ದರಿಂದ ಇಂಥ ರಿಸಲ್ಟ್ ಬಂದಿದೆ ಅಂತ ನೋವಾಗ್ತಾ ಇದೆ ನನಗೆ. ಭದ್ರಕೋಟೆಯಲ್ಲೇ ಸೋತಿದ್ದ ನಿಖಿಲ್, ಶಾಸಕರಿಲ್ಲದೆ ಗೆದ್ದ HDK. ಮಂಡ್ಯದಲ್ಲಿ 6 ಜೆಡಿಎಸ್ ಶಾಸಕರಿದ್ದರು. 2019ರ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು ಕಂಡಿದ್ರು. ಆದರೆ ಈ ಬಾರಿ ಮಂಡ್ಯದಲ್ಲಿ ಇದ್ದದ್ದು ಕೇವಲ ಒಬ್ಬರೇ ಒಬ್ಬ ಜೆಡಿಎಸ್ ಶಾಸಕ. ಇಷ್ಟಿದ್ರೂ ಒಕ್ಕಲಿಗರ ಮನಗೆಲ್ಲುವಲ್ಲಿ ಯಶಸ್ವಿಯಾದ HDK ಗೆಲುವಿನ ನಗೆ ಬೀರಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ, ಚಲುವರಾಯಸ್ವಾಮಿ ಎಣೆದ ತಂತ್ರದ ನಡುವೆಯೂ ಬರೋಬ್ಬರಿ 2 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಕೊಪ್ಪಳದಲ್ಲಿ ಕಮಲ ಪಡೆಯನ್ನ ಕಚ್ಚಿದ ಕರಡಿ. 25 ವರ್ಷಗಳ ಬಳಿಕ ದಾವಣಗೆರೆಯಲ್ಲಿ ಮುದುಡಿದ ಕಮಲ. ದಾವಣಗೆರೆ ಅಂದ್ರೆ ಅದು ಬಿಜೆಪಿ ಭದ್ರಕೋಟೆ. ಮಲ್ಲಿಕಾರ್ಜುನಪ್ಪ ಬಳಿಕ ಅವರ ಪುತ್ರ ಸಿದ್ದೇಶ್ವರ್ 25 ವರ್ಷದಿಂದ ದಾವಣಗೆರೆ ಪ್ರತಿನಿಧಿಸಿದ್ರು. ಆದರೆ ಈ ಬಾರಿ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ 26,000 ಮತಗಳಿಂದ ಸೋಲು ಕಂಡಿದ್ದಾರೆ. ಸಿದ್ದೇಶ್ವರ್ ವಿರುದ್ಧ ಮುನಿಸಿಕೊಂಡಿದ್ದ ರೇಣುಕಾಚಾರ್ಯ ಅಂಡ್ ಟೀಮ್
ಖುಷಿಯಾಗಿದೆ. ಅತ್ತ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬಿಜೆಪಿ ತೊರೆದಿರೋದು ಕಮಲ ಪಾಳೆಯಕ್ಕೆ ಮುಳುವಾಗಿದೆ. ಅವ್ರದ್ದು ಅರ್ಥ ಮಾಡ್ಕೊಂಡಿರ್ತಾರೆ, ನಾನು ಹೇಳಿದ್ರಾಗ ಅರ್ಥ ಯಾರು ತಪ್ಪಿಸಿದಾರಲ್ಲ ಅವ್ರ ರಿಸಲ್ಟ್ ಏನು ಬಂದಿದೆಯಲ್ಲ, ರಿಸಲ್ಟ್ ಮೇಲೆ ಅವ್ರಿಗೆ ಮನವರಿಕೆ ಆಗಿದೆ ಅಂತ ನನಗೆ ಅನಿಸ್ತದೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶ ರಾಜ್ಯದಲ್ಲಿ ಹೊಸ ರಾಜಕೀಯ ಚರ್ಚೆ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, TV9.